ಏನು ಬಜೆಟನ್ನು ಮಂಡಿಸಿದನೋ ಇವತ್ತು ಇಡೀ ರಾಜ್ಯದ ಜನರಿಗೆ ಒಂದು ಸಾಲದ ಮೂಟೆಯನ್ನು ಕೂಡ ಕೊಟ್ಟು ಹೋಗಿದೆ. ನಾನು ಕೂಡ ಅನೇಕ ಮಂದಿ ಮುಖ್ಯಮಂತ್ರಿಗಳನ್ನು ನಾವು ನೋಡಿದ್ದೇವೆ. ನೋಡಿದಂಥ ಟೈಮಲ್ಲಿ ಅನೇಕ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರ ಹಾದಿ ಹಿಡ್ಕೊಂಡು ಅನೇಕರು ಕೂಡ ಒಳ್ಳೆ ಜನಪರವಾದಂಥ ಬಜೆಟನ್ನು ಕೂಡ ಕೊಟ್ಟಿದ್ದರು. ಈ ಮುಖ್ಯಮಂತ್ರಿಗಳು ಸಾಲವನ್ನು ಕೂಡ ಜಾಸ್ತಿ ಮಾಡಿದ್ದಾನೆ. ಎಷ್ಟು ಸಾಲ ಮಾಡಿದ್ದಾನೆಂದರೆ ಯಾರು ನಾಳೆ ಹುಟ್ಟಂಥ ಮಕ್ಕಳ ಮೇಲೆ ಕೂಡ ಸಾಲವನ್ನು ಕೂಡ ಜಾಸ್ತಿ ಮಾಡೋಂಥ ಕೆಲಸ ಮಾಡಿದ್ದಾನೆ. ಅಷ್ಟು ಸಾಲವನ್ನು ಕೂಡ ಮಾಡಿದ್ದಾರೆ. ಸುಮಾರಾಗಿ ಹತ್ತತ್ರ 50,000ಕ್ಕೂ ಹೆಚ್ಚು ಇವತ್ತು ಸಾಲದ ಬಡ್ಡಿಯನ್ನು ಕಟ್ಟುವಂಥ ಕೆಲಸ ಮಾಡ್ತಾ 50,000 ಕೋಟಿಗೂ ಹೆಚ್ಚು ಜಾಸ್ತಿ ಆಗಿ ಸಾಲದ ಬಡ್ಡಿಯನ್ನು ಕಟ್ಟುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹಂಗಾಗಿ ಈ ಬಡ್ಜೆಟ್ಟು ಭಾಳಷ್ಟು ಜನರಿಗೆ ಒಂದು ಹೊರೆಯನ್ನು ತಂದುಕೊಡೋಂಥ ಕೆಲಸ ಆಗಿದೆ. ಹಂಗಾಗಿ ಈ ನಾಡಿನ ಜನರು ಈ ಬಜೆಟ್ ಮೇಲೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನಾವು SC ಜನಾಂಗದವರು ಏನು ಅವತ್ತಿನ ಸಂದರ್ಭದಲ್ಲಿ ನಾನು ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದೆ. ಬಸವರಾಜ ಬೊಮ್ಮಾಯಿನವರು, ಗೋವಿಂದ ಕಾರಜೋಳವರು ನಾವೆಲ್ಲರೂ ಸೇರಿಕೊಂಡು ಸುಮಾರಾಗಿ 3 ದಶಕಗಳ ಹೋರಾಟವನ್ನು ಕೂಡ SC ಸಮುದಾಯಗಳಿಗೆ ಮೀಸಲಾತಿಯನ್ನು ಜಾಸ್ತಿ ಮಾಡೋಂಥ ಕೆಲಸ ಮಾಡಿದ್ವಿ. 50% ಇದ್ದಂಥ ಮೀಸಲಾತಿಯನ್ನು 56% ಮೀಸಲಾತಿಯನ್ನು ಮಾಡೋಂಥ ಕೆಲಸ ಮಾಡಿದ್ವಿ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು 50% ಒಳಗಡೆ ಮೀಸಲಾತಿ ಕೊಡೋಂಥ ಕೆಲಸ ಆಗ್ತಾಯಿದೆ. ಇವತ್ತು ಸರ್ಕಾರದಲ್ಲಿ ಖಜಾನೆ ಖಾಲಿ ಮಾಡಿಕೊಂಡು 50,000 ಹುದ್ದೆಗಳನ್ನು ತಗೋಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಅದರಲ್ಲಿ ಮೀಸಲಾತಿ ಕೊಡಲಾರ್ದಂತೆ ಕುಂಟು ನೆಪವನ್ನು ಹಿಡ್ಕೊಂಡು ಇವತ್ತು ನಿಮ್ಮ ಹತ್ರ ಸಂಬಳ ಕೊಡೋಕ್ಕೆ ರೊಕ್ಕ ಇಲ್ಲ, ಕೇವಲ 2,85,000 ಹುದ್ದೆಗಳೇನಿದ್ವು ಅದರಲ್ಲಿ 50,000 ಹುದ್ದೆಗಳು ತೊಗೊತಾಯಿದ್ರಿ. ನಿಮ್ಮ ಖಜಾನ ಖಾಲಿ ಮಾಡ್ಕೊಂಡು ಕೂತೀರಿ. ಇಂಥ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಹಂಗಾಗಿ ಮೀಸಲಾತಿ ವಿಚಾರದಲ್ಲಿ ನಮ್ಮ ಹಕ್ಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೋಂಥ ಟೈಮಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕು. ಆ ಮೀಸಲಾತಿ ಕೊಡೋಂಥ ವಿಚಾರ ಬಂದಂಥ ಟೈಮಲ್ಲಿ ಯಾವ ರೀತಿ ನಿಯಮಗಳನ್ನು ಪಾಲಿಸಬೇಕಾಯಿತು. ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಂಥ ಟೈಮಲ್ಲಿ ಅವತ್ತು ನಾನೇ ಈ ಸಬ್ ಕಮಿಟಿಯ ಚೇರ್ಮನ್ರಾಗಿ, ಗೋವಿಂದ ಕಾರಜೋಳ ಸಾಹೇಬರು ಕೂಡ ಈ ಚೇರ್ಮನ್ರಾಗಿದ್ದರು, ನಾನು ಚೇರ್ಮನ್ರಾಗಿದ್ದೆ. ಅವತ್ತಿನ ಸಂದರ್ಭದಲ್ಲಿ ಅವರ ಅವಧಿಯಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಇದ್ದಂಥ ಟೈಮಲ್ಲಿ ಅವರು ಚೇರ್ಮನ್ ಆಗಿದ್ದರು. ನನ್ನ ಅವಧಿಯಲ್ಲಿ ಕೂಡ ನಾನು ಚೇರ್ಮನ್ರಾಗಿದ್ದೆ. ನನ್ನ ಸೋದರರಾದ ಶಿವನಗೌಡರ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ನಾಗಮೋಹನ್ ದಾಸಿಯವರ ವರದಿಯನ್ನು ಯಥಾಸ್ಥಿತಿಯಲ್ಲಿ ಕೂಡ ಸ್ವೀಕಾರವನ್ನು ಮಾಡಿಕೊಂಡು ಕ್ಯಾಬಿನೆಟ್ಗೆ ತೊಗೊಂಡೋಗಿ ಚರ್ಚೆ ಮಾಡಿ, ಆ ಚರ್ಚೆ ಆದ ನಂತರ ಸರ್ವಪಕ್ಷಗಳು ಕರೆದು ಎಲ್ಲರೂ ಕೂಡ ಸಿದ್ದರಾಮಯ್ಯರು, DK ಶಿವಕುಮಾರ್ ಅವರು, ಕುಮಾರಸ್ವಾಮಿಯವರು, ನಮ್ಮ ಯಡಿಯೂರಪ್ಪನವರು, ಬೊಮ್ಮಾಯಿನವರು, ನಮ್ಮ ಶಿವನಗೌಡರ ನಾಯಕರು, ನಂತರ ನಮ್ಮ ಗೋವಿಂದ ಕಾರಜೋಳ ಎಲ್ಲರೂ ಕೂಡ ಸೇರಿ ಮೀಸಲಾತಿ ಜಾಸ್ತಿ ಮಾಡಿದ ನಂತರ ಈ ಮೀಸಲಾತಿ ಕಸ್ಕೊಳ್ಳೋಂಥ ಏನು ಕೆಲಸ ಮಾಡ್ತಾಯಿದ್ದಾರೋ ಇದು ದಲಿತರ ವಿರೋಧಿ ಸರ್ಕಾರ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕನ್ನೋಂಥ ಕಾರಣದಿಂದ ಇವತ್ತು ಎಲ್ಲರೂ ಕೂಡ ಸೇರಿದ್ದೀವಿ. ಒಂದು ಅಂತಿಮವಾದಂಥ ನಿರ್ಧಾರವನ್ನು ತೊಗೊಂಡು ಮತ್ತೆ ಪುನಃ ತಿಳಿಸುವಂಥ ಕೆಲಸ ಮಾಡ್ತೀನಿ. ಅವರು ಬಹುಶಃ ಈ ಬಜೆಟನ್ನು ನೋಡಿದ ನಂತರ ಎಷ್ಟು ಸಾಲ ಮಾಡಿದ್ದೇನೆಂದ್ರಿಗಿನ ಸಿದ್ದರಾಮಯ್ಯನವರು ಹತ್ತತ್ರ 4 ಲಕ್ಷಕ್ಕೂ ಹೆಚ್ಚು ಸಾಲವನ್ನು ಕೂಡ ಮಾಡಿದ್ದಾರೆ. ಹುಟ್ಟಂಥ ಮಕ್ಕಳ ಮೇಲೆ ಕೂಡ ಇವತ್ತು ಸಾಲದ ಹೊರೆ ಹೊರಿಸಿ ಕುಂತಾನ. ಈ ಬಜೆಟನ್ನು ನೋಡಿದ ನಂತರ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟೊಂದು ಸಾಲ ಮಾಡಿದ ನಂತರ ಈ ರಾಜ್ಯ ದಿವಾಳಿ ಆದಂಥ ಟೈಮಲ್ಲಿ ಅವ್ನು ಮುಖ್ಯಮಂತ್ರಿಯಾಗಿ ಏನು ಮಾಡ್ತಾನೆ? ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಹಿಂದಕ್ಕೆ ಸರಿತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.